ಆಲ್ರೆಡಿ ಯುದ್ಧದ ಪರಿಸ್ಥಿತಿ ಅನೇಕರನ್ನ ಭಯಭೀತರನ್ನಾಗಿಸಿದೆ. ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ, ನಾಳೆ ಇನ್ನೇನು ಸಿಗೋದಿಲ್ವೋ ಅನ್ನೋ ರೀತಿಯಲ್ಲಿ ಜನ ಆತಂಕದಲ್ಲಿದ್ದಾರೆ. ರಿಫಾರ್ಮ್ಸ್ ಅವಶ್ಯಕತೆ ಇದೆ, ನೋ ಡೌಟ್. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗಬೇಕು, ಅದಕ್ಕೆ ಪೂರಕವಾದ ರಿಫಾರ್ಮ್ಸ್ಗಳು ಬೇಕು, ನಿಜವೇ. ಬಜೆಟ್ನಲ್ಲಿ ಅದಕ್ಕೆ ಪೂರಕವಾಗಿ ಒಂದಷ್ಟು ರಿಫಾರ್ಮ್ಸ್ ಅನೌನ್ಸ್ ಮಾಡಿದ್ದೀವಿ, ಅದನ್ನು ತಕ್ಷಣಕ್ಕೆ ಜಾರಿಗೆ ತರ್ತೀವಿ, ಅದು ಒಂದೇ ಆಪ್ಷನ್ ಇದ್ದಿದ್ದ. ಈ ಯುದ್ಧದ ಪರಿಸ್ಥಿತಿಯನ್ನ ಮುನ್ನೆಲೆಯಲ್ಲಿ ಇಟ್ಕೊಂಡು ಅದನ್ನು ಪೋಸ್ಟ್ಪೋನ್ ಮಾಡೋ ಅಥವಾ ಒಂದಷ್ಟು ರೆಗ್ಯುಲೇಟ್ ಮಾಡ್ಲಿಕ್ಕೆ ಸಾಧ್ಯತೆಗಳು ಇರ್ಲಿಲ್ವಾ ಕೇಂದ್ರ ಸರ್ಕಾರಕ್ಕೆ? ಅದೇ ಪ್ರಶ್ನೆ ನಾವು ಅರ್ಥ ಮಾಡ್ಕೋಬೇಕೇನಂತಂದ್ರೆ 92% ಜನ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, 8% ಜನ ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಾರೆ. ಸೊ ಯಾವುದೇ ಹೊರೆ ಆರ್ಗನೈಸ್ ಸೆಕ್ಟರ್ ಅವ್ರಿಗೆ ನಿಮ್ಗೆ ಒಂದು DA ಕೊಡ್ತಾರೆ ಸರ್ಕಾರ, ಇಲ್ಲ 2 DA ಕೊಡ್ತಾರೆ, ಅವ್ರಿಗೆ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಬಹುತೇಕರು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಾಗ ಯಾವುದೇ ಸರ್ಕಾರ ಬೆಲೆ ಹೆಚ್ಚಳ ಮಾಡಿದ್ರೆ ಖಂಡಿತ ಅದ್ರ ಹೊರೆ ಬೀಳುತ್ತೆ. ಸಾಮಾನ್ಯವಾಗಿ ನಾವು ಅರ್ಥಶಾಸ್ತ್ರ ಏನು ಚಾಣಕ್ಯ ಅವ್ರು ಬರ್ದಿದ್ದಾರೆ, ಅದರಲ್ಲಿ ಒಂದು ಮಾತಿದೆ, ಯಾವ ರೀತಿಯಲ್ಲಿ ಜೇನು ಇದ್ರದ್ದು ಹೂವದಿಂದ ತನ್ನ ಮಕರಂದವನ್ನ ಹೀರುತ್ತೋ ನೋವು ಆಗದ ಹಾಗೆ, ಹೂವಿಗೆ ನೋವು ಆಗದ ಹಾಗೆ ಯಾವ ರೀತಿಯಲ್ಲಿ ಮಕರಂದವನ್ನ ಹೀರುತ್ತೋ ಆ ರೀತಿಯಲ್ಲಿ ತೆರಿಗೆಯನ್ನ ಸರ್ಕಾರಗಳು ವಿಧಿಸಬೇಕು ಅನ್ನುವಂತ ಮಾತಿದೆ. ಈಗ ಬಜೆಟ್ ಬಂದಾಗ ಯಾವಾಗ್ಲೂ ಸಾಮಾನ್ಯವಾಗಿ ಏಪ್ರಿಲ್ 1 ಇಂದ ಅದು ಇಂಪ್ಯಾಕ್ಟ್ ಆಗುತ್ತೆ. ಅದು ಈ ಸರಿನೂ ಆಗ್ತಾ ಇದೆ. ಈಗ ಅಲ್ಲಿ ಏನು ಅಂದ್ರೆ, ಈಗ ಎಲೆಕ್ಟ್ರಾನಿಕ್ಸ್ ಅಥವಾ ಇಂಪೋರ್ಟೆಡ್ ಟೆಲಿವಿಷನ್ ಎಕ್ವಿಪ್ಮೆಂಟ್ಸ್ ಮೇಲೆ ಅಥವಾ ಲಕ್ಸುರಿ ಪ್ರೀಮಿಯಂ ಗೂಡ್ಸ್ ಮೇಲೆ ಅಥವಾ ಪಾನ್ ಮಸಾಲ ಗುಟ್ಕಾ ಇಂಥದ್ರ ಮೇಲೆ ಹೆಚ್ಚಳ ಮಾಡಿದ್ರೆ ಖಂಡಿತ ಯಾರ್ದು ಅಭ್ಯಂತರ ಇಲ್ಲ. ಆದ್ರೆ ಏನಂದ್ರೆ ಬಹುಶಃ ಕೇಂದ್ರ ಸರ್ಕಾರ ಯೋಚನೆ ಮಾಡಿದ್ದಿರ್ಬೋದಿತ್ತು ಏನು ಅಂತಂದ್ರೆ ಟೋಲ್ದನ್ನ ಅವ್ರು ಯೋಚನೆ ಮಾಡಿರ್ಬೇಕಿತ್ತು ಅಂತ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಟೋಲಿನ ಬೆಲೆ ಹೆಚ್ಚಳದ ಅಗತ್ಯ ಇರ್ಲಿಲ್ಲ ಅಂತ ಕಾಣುತ್ತೆ. ಹಾಗೇನೆ ರಾಜ್ಯ ಸರ್ಕಾರಕ್ಕೆ ಬಂದ್ರೆ ಇವತ್ತಿನ ದಿನ ಇದು ಬಜೆಟ್ದೇ ಆಗಿದ್ರೇನು ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇವತ್ತು ನಮ್ಗೆ ಅನಿವಾರ್ಯತೆ ಇತ್ತು. ಯಾಕೆಂದ್ರೆ ಇವತ್ತು ಗಲ್ಫ್ ದೇಶದಲ್ಲಿ ಏನಾಗ್ತಾ ಇದೆ ಎಲ್ರಿಗೂ ಗೊತ್ತಿದೆ. ಸೊ ಆ ಕಾರಣಕ್ಕಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನ ಬೆಲೆ ಹೆಚ್ಚು ಮಾಡಿದ್ದು, ಅದನ್ನ ಯಾಕೆಂದ್ರೆ ರೋಡ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ತೆಗ್ದಿದ್ದಿದೆಯಲ್ಲ, ವಿಡ್ರಾಲ್ ಮಾಡಿದ್ದಿದೆಯಲ್ಲ, ಅದು ಒಂದಷ್ಟು ಹೊಡೆತವನ್ನ ಖಂಡಿತ ಬೀಳುತ್ತೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಬಿಟ್ಟು ಒಂದು 3 ತಿಂಗಳ ನಂತರ ಬಹುಶಃ ಅದನ್ನ ಮಾಡಿದ್ದಿರ್ಬೋದು. ಯಾಕಂದ್ರೆ ಯಾವುದೇ ಸರ್ಕಾರ ನಡೆಸ್ಲಿಕ್ಕೂ ಹಣ ಬೇಕು. ಯಾಕಂದ್ರೆ ದಿನ ದಿನ ಅದಕ್ಕೂ ಅಗತ್ಯಗಳು ಜಾಸ್ತಿ ಆಗ್ತಿರುತ್ತೆ, ಪ್ರತಿ ವರ್ಷ ಅದಕ್ಕೂ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ಜನಕ್ಕೆ ಅವರು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡ್ಬೇಕಂದ್ರೆ ಒಂದಷ್ಟು ಸಣ್ಣ ಮಟ್ಟದಲ್ಲಿ ಹೆಚ್ಚಳ ಮಾಡಬೇಕು. ಆದ್ರೆ ಯಾವ ಸಂದರ್ಭದಲ್ಲಿ ಹೆಚ್ಚಳ ಮಾಡಬೇಕು? ಯಾವಾಗ್ಲೂ 1 ಏಪ್ರಿಲ್ ಯಾವಾಗ್ಲೂ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ, ಅವಾಗಿಂದ ಹೆಚ್ಚಳ ಮಾಡೋದು ಸರಿಯಾದ ವಿಚಾರನೆ. ಆದ್ರೆ ಈ ಸಂದರ್ಭದಲ್ಲಿ ಏನಿದೆ, ಗಲ್ಫ್ ಯುದ್ಧ ನಡೀತಾ ಇದೆ, ಮತ್ತೆ ಜನರಿಗೆ ಈಗಾಗ್ಲೇನೆ LPG ತೊಂದರೆ ಆಗಿದೆ, ಇದೆಲ್ಲ ನಾವು ನೋಡಿದೀವಿ. ಯಾಕಂದ್ರೆ ಈವನ್ ಆಟೋ ಅವರಿಗೆ ತೊಂದರೆ ಆಗಿರೋದು, ಸಿಲಿಂಡರ್ ತೊಂದರೆ ಆಗಿರೋದು ಯಾವ ಕಾರಣಕ್ಕಾಗಿ? ಒಂದು ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗಿದೆ, ಇನ್ನೊಂದು ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪ್ರೈಸಸ್ ಜಾಸ್ತಿ ಆಗಿರೋದ್ರಿಂದ ಪ್ರೈವೇಟ್ ಬಂಕ್ ಅವರು ತಗೊಳಕ್ ಆಗ್ತಿಲ್ಲ. ಹಂಗಾಗಿ ಈಗ ಅವರು ವರ್ಗಾವಣೆ ಮಾಡ್ಬೇಕಾಗತ್ತೆ. ನಮ್ದು ಆಟೋ ತಗೊಂಡ್ರೆ ಇಲ್ಲ ಕ್ಯಾಬ್ ತಗೊಂಡ್ರೆ ಯಾರು LPG ನ ಪ್ರೈವೇಟ್ ಬಂಕ್ಸ್ ಅಲ್ಲಿ ತಗೊಳ್ತಾರೆ, ಸಹಜವಾಗಿ ಅವರು ಹೆಚ್ಚಳ ಮಾಡ್ತಾರೆ. ಸೊ ಹಂಗಾಗಿ ಅದು ಎಲ್ಲ ಕಡೆ ಪಸರಿಸುತ್ತೆ ಇವೆಲ್ಲವೂ. ಸೊ ಹಂಗಾಗಿ ಇಂಥ ಸಂದರ್ಭದಲ್ಲಿ ಬಹುಶಃ ಸರ್ಕಾರಗಳು ಯೋಚನೆ ಮಾಡಿದ್ದಿರ್ಬೋದಿತ್ತು, ಇನ್ನೊಂದು ಈ ವರ್ಷ ಮಾತ್ರ ಎಕ್ಸಂಪ್ಷನ್ ತಗೊಂಡು ಇನ್ನೊಂದು 2 ತಿಂಗಳು ಅದು 1 ತಿಂಗಳು ವಾಚ್ ಮಾಡಿ ನಾವು ಇದನ್ನ ಪೋಸ್ಟ್ಪೋನ್ ಮಾಡ್ತಿದೀವಿ ಅಂತ ಹೇಳಿದ್ದಿರ್ಬೋದು ಅಂತ ನನ್ಗನ್ಸುತ್ತೆ. ಈಗ ಸದ್ಯಕ್ಕೆ ಯಾವ್ದು ಗಾರ್ಬೇಜ್ ಮೇಲೆ ಹಾಕುವಂತ ಇದಿರ್ಬೋದು, ಎಲೆಕ್ಟ್ರಿಸಿಟಿ ಮೇಲೆ ಇರ್ಬೋದು, ಇವೆಲ್ಲವನ್ನ 1 ತಿಂಗಳ ಮಟ್ಟಿಗೆ ಅಥವಾ ಯುದ್ಧ ಮುಗಿದು ನಂತರ ಒಂದು ಸ್ವಲ್ಪ ಸ್ಟೆಬಿಲೈಸ್ ಆಗಿದ್ರೆ, ಈಗ ಇನ್ಫ್ಲೇಷನ್ ಜಾಸ್ತಿ ಆಗುವ ಎಲ್ಲ ಲಕ್ಷಣಗಳನ್ನ ನಮಗ್ ಕಾಣಿಸ್ತಾ ಇದೆ. ಆರ್ಥಿಕತೆಯಲ್ಲಿ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಆಮೇಲೆ ಓವರ್ ಆಲ್ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಜನಜೀವನದ ಮೇಲೆ ಅದು ಯಾವುದೇ ರೀತಿಯಲ್ಲಿ ನಕಾರಾತ್ಮಕವಾದ ಪರಿಣಾಮ ಬೀರದ ಹಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಸರ್ಕಾರಗಳ ಮೇಲೆ ಕೂಡ ಇರುತ್ತೆ. ಸರ್, ಈ ಯುದ್ಧ ಇನ್ ಎಷ್ಟು ದಿನ ನಡೆಯುತ್ತೆ, ಇದರ ಪರಿಣಾಮ ಇನ್ ಯಾವ್ಯಾವ ಕ್ಷೇತ್ರದ ಮೇಲೆ ಆಗುತ್ತೆ, ಇನ್ನು ನೋಬಡಿ ನೋಸ್. ಹಿಂಗಿರುವಾಗ ಅನಿವಾರ್ಯ ಆಯ್ತಾ, ನೀವೇ ಹೇಳ್ದಾಗೆ ಸ್ವಲ್ಪ ವೇಟ್ ಮಾಡೋಣ ಅಥವಾ ಸ್ವಲ್ಪ ದಿನಗಳ ಕಾಲ ಹೋಲ್ಡ್ ಮಾಡೋಣ ಈ ರಿವಿಷನ್ಗಳ ಅನ್ನೋ ಆಪ್ಷನ್ ಇತ್ತು ಕೇಂದ್ರ ಸರ್ಕಾರದ ಮುಂದೆ. ಅಲ್ಲ, ಖಂಡಿತ. ಯಾಕೆಂದ್ರೆ ನಾನು ಹೇಳೋದು, ಈಗ ನೋಡಿ ಲಕ್ಸುರಿ ಮೇಲೆ ಏನಾಗ್ತಿವಲ್ಲ, ಈಗ ಎಲೆಕ್ಟ್ರಾನಿಕ್ಸ್ ಅಪ್ಲಯನ್ಸಸ್ ಮೇಲೆ ಇದೆ, ಅಥವಾ ಲಕ್ಸುರಿ ಪ್ರೀಮಿಯಂ ಗೂಡ್ಸ್ ಮೇಲೆ ಇವತ್ತಿಂದ ಜಾಸ್ತಿ ಆಗಿದೆ, ಅಥವಾ ಈ ಸಿನ್ ಗೂಡ್ಸ್ ಅಂತ ಏನ್ ಕರಿತೀವಿ, ಟೊಬ್ಯಾಕೋ ಪ್ರಾಡಕ್ಟ್ಸ್, ಪಾನ್ ಮಸಾಲ, ಇಂಥವುಗಳ ಮೇಲೆ ಹೆಚ್ಚಳ ಮಾಡ್ಲಿ, ಅದಕ್ಕೇನು ಅಭ್ಯಂತರ ಇಲ್ಲ. ಆದ್ರೆ ಯಾವ್ದು ಬೇಸಿಕ್ ಎಸೆನ್ಷಿಯಲ್ಸ್ ಇರುತ್ತೆ, ಇವತ್ತು ಟೋಲ್ ಇರ್ಬೋದು, ಈ ತರದನ್ನ ಕೇಂದ್ರ ಸರ್ಕಾರ ಯೋಚನೆ ಮಾಡ್ಬೇಕು. ರಾಜ್ಯ ಸರ್ಕಾರ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಏನು ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ತಗೊಳ್ತಾ ಇದಾರೆ, ವಾಪಸ್ ತಗೊಂಡಿದ್ದಾರೆ, ಅದನ್ನ ಇವತ್ತಿಂದ ಜಾರಿಗೊಳಿಸುವಂತದನ್ನ ಕಡಿಮೆ ಮಾಡ್ಬೋದು. ಈವನ್ ಬಸ್ ಫೇರ್ ಅನ್ನ ಹೆಚ್ಚಳ ಮಾಡುವಂತದ್ದು ಏನ್ ಪ್ಲಾನ್ ಇದೆ ಅವ್ರಿಗೆ, ಅವುಗಳನ್ನೆಲ್ಲ ಒಂದ್ ಸ್ವಲ್ಪ ದಿನ ಮುಂದಕ್ಕೆ ಹಾಕಿದ್ರೆ ಒಳ್ಳೇದು ಅಂತ ನನ್ಗೆ. ಕರೆಕ್ಟ್. ಅಶ್ವಿನ್ ಅವರೇ, ಈ ದೇಶದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜನಸಾಮಾನ್ಯರ
ಚಿಂತನೆ. ಇವತ್ತು ಬೆಳಗ್ಗೆ ಇರೋ ದರ ನಾಳೆ ರಾತ್ರಿ ಒಳಗೆ ಅಥವಾ ಇವತ್ತು ರಾತ್ರಿ ಒಳಗೆ ಇರೋದಿಲ್ಲ. ಕಾನ್ಸ್ಟೆಂಟ್ ಆಗಿ ಯಾವ ಮಿನಿಟ್ ಅಲ್ಲಿ ಯಾವ್ದ್ರ ಬೆಲೆ ಬೇಕಾದ್ರೂ ಚೇಂಜ್ ಆಗ್ಬೋದು. ಕಾನ್ಸ್ಟೆಂಟ್ ಆಗಿ ಯಾವ್ದಿರುತ್ತಪ್ಪ ಅಂದ್ರೆ ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳ ಪ್ರತಿಕ್ರಿಯೆ. ನೀವು ರಾಜ್ಯ ಸರ್ಕಾರನ ಕೇಳಿ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ತೆರಿಗೆ ವಂಚನೆನೇ ಕಾರಣ ಅಂತ ಹೇಳ್ತಾರೆ. ಇನ್ ಕೇಂದ್ರ ಸರ್ಕಾರದವ್ರನ್ನ ಕೇಳೋಣ ಅಂತಂದ್ರೆ ಅವ್ರು ಯಾರು ಮಾತಿಗೆ ಸಿಗೋದಿಲ್ಲ ಅನ್ನೋ ಆರೋಪ ಬೇರೆ. ಜನ ಯಾರನ್ನ ಪ್ರಶ್ನೆ ಮಾಡಬೇಕು, ನಾವು ಅನುಭವಿಸ್ತಿರೋದಕ್ಕೆ ಪರಿಹಾರ ಯಾರನ್ನ ಕೇಳಬೇಕು ಅಂತ ಅಲ್ಲ ಕೇಳಬೇಕು. ನಾವು ರಾಜ್ಯದಲ್ಲಿದ್ದಾಗ ಕರ್ನಾಟಕದಲ್ಲಿ ಯಾರನ್ನ ನಮ್ಮ ಸರ್ಕಾರ ಕರ್ನಾಟಕದಲ್ಲಿದೆ ಅವ್ರನ್ನ ನಾವು ಕೇಳಲೇಬೇಕು. ಯಾಕಂದ್ರೆ ಅವರೆಲ್ಲ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅವರೇ ಅಲ್ವಾ. ಎಂ ಪಿಗಳಿದ್ದಾರೆ, ಕೇಳಬೇಕು, ತಪ್ಪೇನಿಲ್ಲ. ಯಾರು ಕೇಳಬಾರ್ದು ಅಂತ ಏನಿಲ್ಲ. ನಾವು ಕೇಳಬೇಕಾಗಿರೋದು ಇವತ್ತೇನದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ, ಕೇಂದ್ರದವ್ರು ಮಾಡ್ತಿದ್ದಾರೆ, ಕೇಂದ್ರದವ್ರು ಎಲ್ಲಾನು ಬೆಲೆ ಏರಿಕೆ ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ ನೀವೇನಕ್ಕೆ ಇಲ್ಲಿದ್ದೀರಾ? ಈಗ ಹಾಲಿಂದು ದರ ಏರಿಸ್ಲಿಕ್ಕೆ ಕೇಂದ್ರ ಕಾರಣನಾ? ಬೆಂಗಳೂರು ಜಲಮಂಡಳಿದು ನೀರಿನ ದರ ಇಳಿಸ್ಲಿಕ್ಕೆ ಕೇಂದ್ರ ಕಾರಣನಾ? ಜನನ ಮರಣ ಇದ್ರನ್ನ ನೀವು ಅದಕ್ಕೂ ತೆರಿಗೆ ವಿಧಿಸ್ತಿದ್ದೀರಾ, ಅದೊಂದು ಸರ್ಟಿಫಿಕೇಟ್ ತಗೊಳ್ಳಿ, ಅದಕ್ಕೂ ಕೇಂದ್ರ ಕಾರಣನಾ? 5 ಬಾರಿ ಅಬಕಾರಿ ರೈಸ್ ಮಾಡಿದ್ದೀರಾ ಟ್ಯಾಕ್ಸ್ನ, ಅದಕ್ಕೂ ಕೇಂದ್ರ ಕಾರಣನಾ? ಪ್ರತಿಯೊಂದು ವಿಚಾರಕ್ಕೂ ನೀವು ಕೇಂದ್ರ ತಗೊಂಡು ಬರ್ತೀರಾ. ಮತ್ತೆ ನೀವೇನ್ ಕೆಲಸ ಮಾಡೋದಿದೆ? ನೀವು IPL VIP ಟಿಕೆಟ್ ತಗೊಂಡು IPL ನೋಡ್ಕೊಂಡು ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಕೊಂಡು ಆರಾಮ್ಸೆ ಇದ್ಬಿಡಿ. ಅಲ್ಲ ಅದಿರ್ಲಿ, ಎಲ್ಲರೂ ಕೇಳಿದಾರೆ ಮಾಡಿದ್ದಾರೆ ಅಂತ ಪ್ರಶ್ನೆ ಅಲ್ಲ ಮೇಡಮ್. ಇಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅಂದಾಗ ಬಿಜೆಪಿ ಅವ್ರು ಕೇಳಿದ್ದಾರೆ, JDS ಕೇಳಿದ್ದಾರೆ ಅಂತ ಅರ್ಥ ಅಲ್ಲ. ಇಲ್ಲಿ ಪ್ರಾಬ್ಲಮ್ ಏನು? ಈಗ ಸನ್ಮಾನ್ಯ ಉಪಮುಖ್ಯಮಂತ್ರಿ ಅವ್ರು ಹೇಳ್ತಿದ್ದಾರೆ ನಾವು ಕೇಂದ್ರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಸ್ವಾಮಿ ನೀವು ಇರೋದೇನಕ್ಕೆ ಇಲ್ಲಿ? ಹಾಗಾದ್ರೆ ನಿಮ್ಮ ಮುಖ್ಯಮಂತ್ರಿಗಳಂತ ಜನರು ಆರಿಸಿ ನಿಮ್ಗೆ ಕಳ್ಸಿರೋದು ಏನಕ್ಕೆ? ಮಹಿಳೆಯರು ಇವತ್ತು ರಸ್ತೆಗೆ ಬಂದಿದ್ದಾರೆ, ಏನ್ ಹೇಳ್ತಿದ್ದಾರೆ? ನೀವು ಗ್ಯಾರಂಟಿಯಿಂದ ನಮ್ಗೆ ಬರೋ ಎಲ್ಲಾನು ನೀವು ಹೆಚ್ಚಳ ಮಾಡ್ತಾ ಹೋದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ವಿದ್ಯುತ್ ಸ್ಮಿತಾ ಮೇಡಮ್ ಇವತ್ತು ಈ ಮಟ್ಟಕ್ಕೆ ಈ ಬೆಲೆ ಏರಿಕೆ ಮಾಡಿದ್ದಾರೆ. ಇದು ಕೇಂದ್ರ ಏನಕ್ಕೆ ನೀವು ದೂಷಿಸ್ತಿದ್ದೀರಾ? ಇವತ್ತು 11 ವರ್ಷಗಳಿಂದ ನೀರು ಸರಬರಾಜು ಮಾಡ್ತಿದ್ದಂಥವ್ರು ನೀಟಾಗಿ ನಡೀತಿತ್ತು. 1126 ಕೋಟಿ ಲಾಭ ಬರ್ತಾ ಇತ್ತು. ನೀವು ಅದನ್ನ ನಿಮ್ಮ ಒಂದು ಗ್ಯಾರಂಟಿಗೋಸ್ಕರ ನೀವು ರೈಸ್ ಮಾಡಿ ಪ್ರತಿ ಮನೆಗೆ 500 ರೂಪಾಯಿ ಜಾಸ್ತಿ ಬರ್ತಿದೆ ಇವತ್ತು. ಆ ರೀತಿ ಮಾಡಿಟ್ರಿ ಇವತ್ತು. ಇದಕ್ಕೆ ಯಾರು ಕಾರಣ? ಹಾಗಾಗಿ ನೀವು ಕೇಂದ್ರದ ಮೇಲೆ ಬೊಟ್ಟು ಮಾಡೋಕ್ಕೂ ಮುಂಚೆ ನಾವು ಹೇಗೆ ನಡ್ಕೊಳ್ತಿದೀವಿ ಅನ್ನೋದನ್ನ ಫಸ್ಟ್ ಜನರಿಗೆ ಅರಿವು ಮೂಡಿಸಿ. ಪ್ರತಿಯೊಂದು ವಿಧದಲ್ಲೂ ನೀವು ಬೆಲೆ ಏರಿಕೆ ಮಾಡ್ತಾ ಹೋದ್ರೆ ಆಯ್ತು. ಇಷ್ಟು ದಿನ ಸುಮ್ಮನೆ ಇದ್ವಿ, ರೈತರಿಗೆ ಬರ್ತಿದ್ 4,000 ನೀವು ತಡೆದ್ಬಿಟ್ಟು 2,100 ಕೋಟಿನ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದಿರಿ ಅಂತ ಅಂದ್ಬಿಟ್ಟು ಆ ಹಣನ ಉಪಯೋಗಿಸ್ಕೊಂಡ್ರಿ. ಅದೇನೋ ಕೇಂದ್ರ ಹೇಳಿತ್ತ? ಇವತ್ತು ಹಾಲ್ಗೆ ನೀವು ಪ್ರೋತ್ಸಾಹ ಧನ ಕೊಡೋದಿರ್ಲಿ. ಇವತ್ತು ಪ್ರತಿ ಲೀಟರ್ಗೆ ಹಾಲ್ ದರ ಜಾಸ್ತಿ ಮಾಡಿದಾರಲ್ಲ ಸ್ಮಿತಾ ಮೇಡಮ್, ಪ್ರೋತ್ಸಾಹ ಧನಕ್ಕೆ ಒಂದು 750 ಕೋಟಿ ರೂಪಾಯಿ ಕೊಡ್ಬೇಕಾಯ್ತು. ಇದು ಕೇಂದ್ರದವರು ತಡೆ ಹಿಡಿದಿದ್ರ? ಇದಕ್ಕೆಲ್ಲ ಕಾರಣ ನಟರಾಜ್ ಗೌಡ್ರು ಕೇಂದ್ರದಿಂದ ತೆರಿಗೆ ಮಾಡ್ತೀವಿ. ಕೂತ್ಕೊಳ್ಳಿ, ಮನೆಗೆ ಹೋಗಿ ಬರೋರು ನಡೆಸ್ತಾರೆ. ಅಲ್ಲ ನೀವು ಕೇಂದ್ರದ ಮೇಲೆ ಎಲ್ಲದಕ್ಕೂ ಬಟ್ ಮಾಡೋದಾದ್ರೆ ನೀವು ರಾಜ್ಯ ಸರ್ಕಾರ ಯಾಕೆ ನಡೆಸ್ತಿದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ಲ, IPL ಟಿಕೆಟ್ ತಗೊಂಡು ಆರಾಮ್ಸೆ VIP ಗ್ಯಾಲರಿನಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೀರಿ. ನಟರಾಜ್ ಗೌಡ್ರಿಗೆ ಅಬ್ಜೆಕ್ಷನ್ ಇದೆ. ನಟರಾಜ್ ಮತ್ತೆ ನೀವ್ ಏನಕ್ಕೆ ರಾಜ್ಯ ಸರ್ಕಾರ ನಡೆಸಬೇಕು? ದಾವಣಗೆರೆಯಲ್ಲಿ ಹೋಗ್ಬಿಟ್ಟು ನೀವು ಉಪಚುನಾವಣೆ ನಡೆಸಕ್ ಹೋಗ್ಬೇಕಾ? ಬಾಗಲಕೋಟೆಗೆ ಹೋಗ್ಬೇಕಾ? ಇಡೀ ಸಂಪುಟ ದರ್ಜೆ ಅಲ್ಲೋ ಕೂತ್ಕೊಂಡಿದ್ದೀರಾ? ಚುನಾವಣೆ ಮಾಡಬಾರ್ದಾ ಸರ್? ಚುನಾವಣೆ ಮಾಡಬೇಕು. ಇಡೀ ಸಂಪುಟ ದರ್ಜೆ ಅಲ್ಲಿ ದಾವಣಗೆರೆಯಲ್ಲಿ ಕೂತ್ಕೋಬೇಕಾ? ದಾವಣಗೆರೆಯಿಂದನೇ ಕನೆಕ್ಟೆಡ್ ಹೋಗ್ತಾರಿದ್ದಾರೆ. ಇವ್ರು ಕೂತ್ಕೊಳ್ಳಿ. ಇವರು ಸಂಪುಟ ದರ್ಜೆಯಲ್ಲಿರೋರು ಸಚಿವರು, ಶಾಸಕರು. ನಟರಾಜ್ ಗೌಡ್ರು ಈಗ 2018ರಲ್ಲಿ ಮಾನ್ಯ ಕುಮಾರಸ್ವಾಮಿ ಕೆಲಸ ಇಲ್ಲ. ಸ್ಮಿತಾ ಮೇಡಮ್ 100 ಡಿಬೇಟ್ ಮಾಡಿದ್ದೀರಾ? ನಟರಾಜ್ ಗೌಡ್ರೆ ನಾನು ನೇರವಾಗಿ ಪ್ರಶ್ನೆ ನಿಮ್ಗೆ, ಕೇಂದ್ರದ ಮೇಲೆ ಬೊಟ್ಟು ತೋರಿಸ್ತಿದ್ದೀರಲ್ಲ, ಬೆಲೆ ಏರಿಕೆ ಜಾಸ್ತಿ ಆಗ್ತಿದೆ ಅಂದ್ರೆ ನೀವು ರಾಜ್ಯದಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ? ಗುರು ಕೇಳಿ ಮತ್ತೆ ಆನ್ಸರ್. ನೀವು ಸುಮ್ಮನೆ ಇಲ್ದೆ ಹಳೆದೆಲ್ಲ ಅಶ್ವಿನ್ ಹೇಳಿ ಅಣ್ಣ, ಇದಕ್ಕೆ ಆನ್ಸರ್ ಮಾಡಿ ಹೋಗ್ಲಿ. ಕೇಂದ್ರದ ಮೇಲೆ ಬೊಟ್ಟು ತೋರಿಸೋರು ನೀವೇನ್ ಮಾಡ್ತಿದ್ದೀರಾ ರಾಜ್ಯದಲ್ಲಿ? ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬ್ರದರ್ ಕೇಳಿಸ್ಕೊಳಪ್ಪ, ಹೇಳಿ ನೀವು ಮತ್ತೆ ಆನ್ಸರ್ ಮಾಡಿ. ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದಾಗ ಅದು ಕುಮಾರಸ್ವಾಮಿ ಬ್ರದರ್ ಕೇಳಿಸ್ಕೊಳಪ್ಪ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡಿದಾಗ, ಮೋಸ ಮಾಡಿದಾಗ, ವಂಚನೆ ಮಾಡಿದಾಗ ಅದು ಕುಮಾರಸ್ವಾಮಿ ಮುಖ್ಯಮಂತ್ರಿ